ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ನವಮ ಸ್ತೋತ್ರದಲ್ಲಿ 11ನೇ ಶ್ಲೋಕ. ಖರತರ ನಿಶಿಚರ ದಹನ ಪರಾಮೃತ ರಘುವರ ಮಾನದ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಶ್ರೀ ಗುರುಭ್ಯೋ ನಮಃ. ವಿಶ್ವಪತಿ ತೀರ್ಥರ ವ್ಯಾಖ್ಯಾನ. ಕರತರ ಇತಿ ಖರತರ ನಿಶಿಚರ ದಹನ ಸಂಬೋಧನ ಪ್ರಥಮದಲ್ಲಿ ಇದೆ. ಅತಿಶಯೇನ ಖರಾಹ ಖರತರಾಹ ತೇ ಚ ತೇ ನಿಶಾಚರಾಹ ಅಂದರೆ ಭಾರಿ ನೀಚರು ಅಂತ ಅರ್ಥ. ಖರತರ ಭಾರಿ ನೀಚರು. ದುಷ್ಟಾನಾಂ ಉಗ್ರತಮಃ ಖರತರಹ ಅಂತ ಬರೀತಾರೆ. ಭಾರಿ ಉಗ್ರರು. ಮತ್ತು ರಾಕ್ಷಸರು. ನಿಶೀಚರ ಅಂದ್ರೆ ರಾತ್ರಿಯಲ್ಲಿ ಓಡಾಡುವವರು ಅಂತ ಅರ್ಥ. ಅಂಥ ಉಗ್ರರಾದ ರಾತ್ರಿಯಲ್ಲಿ ಓಡಾಡುವವರಾದ ಆ ರಾಕ್ಷಸರನ್ನ ದಹನ, ಅವರೆಲ್ಲರನ್ನು ಕೂಡ ರಾವಣ ಕುಂಭಕರ್ಣ ಮುಂತಾದವರು ಅಂತ ಅರ್ಥ. ಅಂತ ರಾಕ್ಷಸರನ್ನ ದಹನ ಮಾಡಿದವ ಅಂದ್ರೆ ಧ್ವಂಸ ನಾಶ ಮಾಡಿದವ ಅಂತ ಅರ್ಥ. ಇನ್ನು ಪರ ಅಮೃತ. ಪರ ಅಂದ್ರೆ ಪರಮ ವಿಲಕ್ಷಣನಾದವ, ಉತ್ಕೃಷ್ಟನಾದವ ಅಂತ ಅರ್ಥ. ಅಮೃತ ಹಾಗೆಂದ್ರೆ ನಿತ್ಯನಾದವ, ನಾಶ ಇಲ್ಲದವ ಅಂತ ಅರ್ಥ. ರಘುವರ ಪರಾಮೃತ ಅಂತ ನೆಕ್ಸ್ಟ್ ಹೇಳ್ತಾರೆ. ಪರಾಮೃತ ಬಿಡಿಸಿ ಹೇಳಿದ್ರು, ಪರ ಅಮೃತ ಅಂತ ಎರಡು ಪದ ಮಾಡಿ ಹೇಳಿದ್ರು. ಇನ್ನು ಪರಾಮೃತ ಇದು ಏಕಪದಂ ವಾ, ಹಾಗೆಂದ್ರೆ ನಿತ್ಯ ಮುಕ್ತನಾದವ ಅಂತ ಅರ್ಥ. ಪರಾಮೃತ ಅಂದ್ರೆ ಏನು? ನಿತ್ಯ ಮುಕ್ತನಾದವ ಅಂತ. ಮಾನದ ಅಂದ್ರೆ ಹನುಮದಾದಿಭ್ಯ ಮಾನಂ ಅಂದ್ರೆ ಜ್ಞಾನಂ ಅಂತ ಅರ್ಥ. ದದಾತಿ ಇತಿ ಮಾನದಃ ತತ್ಸಂಬುದ್ಧಿ. ಹನುಮಂತ ಮುಂತಾದವರಿಗೆ ಜ್ಞಾನವನ್ನ, ವೇದೋಕ್ತ ಶಾಸ್ತ್ರದ ಜ್ಞಾನವನ್ನ ಉಪದೇಶ ಮಾಡಿದವ ಪರಮಾತ್ಮ ಅಂತ. ಅಲ್ಲಿ ಪರಮಾತ್ಮ ಅನೇಕ ಕೋಟಿ ಕೋಟಿ ಯಜ್ಞಗಳನ್ನ ಮಾಡಿದ್ದಾನೆ. ಯಜ್ಞಂ ತನ್ಮನ್ ತ್ರಿಕೋಟಿ ಅಂತ ಬರೀತಾರೆ ರಾಯರು ರಾಮಚಾರಿತ್ರ್ಯ ಮಂಜರಿಯಲ್ಲಿ. 3 ಕೋಟಿ ಯಜ್ಞವನ್ನು ಮಾಡ್ತಾನೆ ಪರಮಾತ್ಮ. ಯಜ್ಞ ಮಾಡಿದ ಅಂದ್ರೆ ಅಲ್ಲಿ ಜ್ಞಾನ ಕಾರ್ಯ ಆಗಲೇಬೇಕು. ಒಂದು ಸಣ್ಣ ಉದಾಹರಣೆ, ಮನೆಯಲ್ಲಿ ನಾವು ಅನಂತನ ಹಬ್ಬ ಮಾಡ್ತೀವಿ, ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಏನ್ ಮಾಡ್ತೀವಿ? ಅದರ ಕಥೆ ಸ್ವಲ್ಪ ಹೊತ್ತಾದ್ರೂ ಓದ್ತೀವಿ ನೋಡಿ. ಅದರಿಂದ ಏನೇ ಕರ್ಮ ಮಾಡಿದ್ರು ಕೂಡ ಅದು ಪರಿಸಮಾಪ್ತಿ ಆಗೋದು ಯಾವಾಗ? ಜ್ಞಾನ ಕಾರ್ಯ ಆದಾಗಲೇ. ಸರ್ವಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಆ ಪದ್ಧತಿಯನ್ನು ಕೊಟ್ಟಿದ್ದಾನೆ. ಏನೇ ಕರ್ಮ ಮಾಡ್ರಿ ಅದ್ರ ಜೊತೆಗೆ ಒಂದು ಜ್ಞಾನ ಕಾರ್ಯ ಆಗಬೇಕು. ಆ ರೀತಿಯಾಗಿ ಅಷ್ಟು ಯಜ್ಞಗಳನ್ನ ಪರಮಾತ್ಮ ಮಾಡಿದ್ದಾನೆಂದ್ರೆ ಏನಾಗಿರುತ್ತದೆ? ಅಷ್ಟು ಜ್ಞಾನ ಕಾರ್ಯ ಮಾಡಿದ್ದಾನೆ ಅಂತ ಅರ್ಥ. ಅದರಿಂದ ಹನುಮಂತಾದಿಗಳಿಗೆ ವಿಶಿಷ್ಟವಾದ ಜ್ಞಾನವನ್ನ ಉಪದೇಶ ಮಾಡಿದ ರೂಪ ಅದು ರಾಮರೂಪ. ಹಾಗೆಂತ ಸಾಮಾನ್ಯ ಬಲಕಾರ್ಯ, ರಾಮ ಅವತಾರ ಮಾಡಿದ್ದು ಬಲಕಾರ್ಯಕ್ಕಾಗಿ ಅವತಾರ ಮಾಡಿದ್ದು, ಆದರೂ ಜ್ಞಾನವನ್ನು ಕೂಡ ಕೊಟ್ಟಿದ್ದಾನೆ ಎಂಬುದು ಎಷ್ಟು ಸ್ಪಷ್ಟ ಗೊತ್ತಾಗ್ತದೆ ನೋಡಿ. ಮಾನದ ಅಂತ ಆಚಾರ್ಯರು ರಾಮದೇವರನ್ನ ಕೊಂಡಾಡ್ತಾ ಇದ್ದಾರೆ. ಹನುಮಂತಾದಿಗಳಿಗೆ ಜ್ಞಾನಾದಿಗಳನ್ನು ಕೊಟ್ಟವ ಅಂತ ಅರ್ಥ. ಹೇ ರಘುವರ ರಘುಕುಲ ಸಂಭವ ತ್ವಂ ಮಮ ಶರಣಂ ಭವ, ನೀನು ನನಗೆ ರಕ್ಷಕನಾಗು. ಶುಭತಮ ಮಂಗಳ ಸ್ವರೂಪನೇ, ಕಥಾಶಯ ಗುರು ಶಿಷ್ಯರ ವಾದ ಕಥೆಯಲ್ಲಿ ನೀನು ಪ್ರಕಟನಾಗುವವ. ಪರಮ ಸರ್ವೋತ್ತಮನಾದ, ಸದಾ ಉದಿತ ಸದಾ ಪ್ರಕಾಶಮಯನಾಗಿರತಕ್ಕ, ಜಗದೇಕ ಕಾರಣ ಜಗತ್ತಿಗೆ ಮುಖ್ಯ ಕಾರಣನಾದ ರಾಮ, ಆನಂದ ಸ್ವರೂಪನಾದ ರಮಾರಮಣ, ಲಕ್ಷ್ಮಿಗೂ ಆನಂದವನ್ನು ಕೊಡತಕ್ಕ ಸ್ವಾಮಿ ರಾಮಚಂದ್ರ, ನೀನು ನನಗೆ ರಕ್ಷಕನಾಗು ಅಂತ ಪ್ರಾರ್ಥನೆ. ಖರತರ ನಿಶಿಚರ ದಹನ ಪರಾಮೃತ ರಘುವರ ಮಾನದ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಶ್ರೀಮಧ್ವಾಂತರ್ಗತ